ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಜೀವಿಪಾಳ್ಯದಲ್ಲಿ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಭವನದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ 389ನೇ ಜನ್ಮ ದಿನಾಚರಣೆಯನ್ನು ತಾಲೂಕು ಮರಾಠ ಪರಿಷತ್ನ ಅಧ್ಯಕ್ಷ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಕಾರ್ಯದರ್ಶಿ ಕೇಶವರಾವ್, ಖಜಾಂಚಿ ಈಶ್ವರರಾವ್, ಸದಸ್ಯರುಗಳಾದ ನರಸೋಜಿರಾವ್, ಸತ್ಯನಾರಾಯಣರಾವ್, ರಘುನಾಥರಾವ್, ನರಸಿಂಗರಾವ್, ಭಾರತೀಬಾಯಿ, ಉಮಾಬಾಯಿರವರುಗಳು ಶಿವಾಜಿರವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಶಿವಾಜಿರವರ ಜನ್ಮ ದಿನಾಚರಣೆಯನ್ನು ಆಚರಿಸಿದರು. ಸಶಂಕಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೀಯಕ್ಷಣಂ ಸಹಾರವಕ್ಷಸ್ಥಲಕೌಸ್ತುಭಾಶ್ರೀಂ ನಮಾಮಿ ವಿಷ್ಣು ಶಿರಸಾ ಚತುರ್ಭುಜಂ. बोलो श्री 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 छत्रपति शिवाजी महाराज की जय, जीजा माता की जय, शाही महाराज की जय, दादाजी पंडदेवराय की जय, अंबा भवानी वीर शिवाजी, अंबा भवानी वीर शिवाजी, वीर शिवाजी अंबा भवानी, वीर शिवाजी अंबा भवानी, अंबा भवानी वीर शिवाजी, वीर शिवाजी अंबा भवानी. बोलो शिवाजी महाराज की हर हर महादेव, हर हर महादेव, हर हर महादेव. अंबा भवानी वीर शिवाजी, वीर शिवाजी अंबा भवानी, वीर शिवाजी अंबा भवानी. बोलो श्री 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 छत्रपति शिवाजी महाराज की जय. ಮರಾಠ ಪರಿಷತ್ತು ಮಾಗಡಿ ತಾಲೂಕು ಶಾಖೆ ವತಿಯಿಂದ ಭಾರತದ ಯುಗಪುರುಷ, ಮಾತೃಭೂಮಿಗಾಗಿ ತನ್ನನ್ನೇ ತಾನು ಅರ್ಪಿಸಿಕೊಂಡಂಥ ಕೀರ್ತಿ ಶಿಖರ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ 389ನೇ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಧೈರ್ಯ, ಶೌರ್ಯ, ಸಾಹಸಕ್ಕೆ ತನ್ನದೇ ಆದಂಥ ಅರ್ಪಣೆಯನ್ನು ಮಾಡಿಕೊಂಡು ಮಾತೃಭೂಮಿಯನ್ನು ರಕ್ಷಣೆ ಮಾಡುವಲ್ಲಿ ಸೂರ್ಯಚಂದ್ರರಿರುವವರಿಗೆ ಹೆಸರನ್ನು ಉಳಿಸಿಕೊಂಡಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಕುರಿತು ಅಧ್ಯಕ್ಷರಾದಂಥ ಚಂದ್ರಶೇಖರ್ ರಾವ್ ಒಂದೆರಡು ಮಾತಾಡಿ. ನಾವು ಈ ಸಾಲಿನ ಈ ವರ್ಷ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ. ಹಾಗೆ ಈ ಸರಿ ನಾವು ಕೇಂದ್ರ ಕಚೇರಿ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ವಸಂತನಗರ ಕೇಂದ್ರ ಕಚೇರಿಯಿಂದ ಪ್ರಥಮ ಬಾರಿಗೆ ನಮ್ಮ ಕಮಿಟಿ ಬಂದ ಪ್ರಥಮ ಬಾರಿಗೆ ಒಂದು ವೃದ್ಧಾಪ್ಯ ವೇತನ, ವಯೋ ವೇತನ, ವಿದ್ಯಾರ್ಥಿ ವೇತನಗಳನ್ನ ಕೂಡ ಈ ಸರಿ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಮತ್ತು ಅದಾದಮೇಲೆ ಮತ್ತೆ ಆಸಕ್ತರುಗಳಂತ ತಮ್ಮ ಗ್ರಾಮದಲ್ಲಿರುವಂಥ ನಮ್ಮ ಪರಿಷತ್ತಿನ ಸದಸ್ಯರ ಬಳಿ ಅರ್ಜಿಗಳಿರುತ್ತವೆ. ಅವ್ರು ತಗೊಂಡು ನೀವು 22ನೇ ತಾರೀಕು ಈ ತಿಂಗಳು 22ನೇ ತಾರೀಕೊಳಗೆ ನೀವು ನಿಗದಿತ ದಾಖಲಾತಿಗಳೊಂದಿಗೆ ಸಲ್ಲಿಸಬೇಕು. ಮತ್ತು ಅದೇ ರೀತಿ ನಾವು ಈ ಸಲ ಲಾಸ್ಟ್ ಇಯರ್ನಲ್ಲಿ ನಾವು ಹೇಳ್ಕೊಂಡಂಗೆ ನಾವು ಅಂಬಾಭವಾನಿ ದೇವಸ್ಥಾನವನ್ನು ಕಟ್ಟಿಸ್ಬೇಕು ಅಂತ ಒಂದು ಯೋಜನೆ ಹಾಕ್ಕೊಂಡಿದ್ದೋ ಆಲ್ರೆಡಿ ಈಗ ತಳಪಾಯ ಆಗಿದೆ. ಇನ್ನೇನು ಆಲ್ಮೋಸ್ಟ್ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನಾವು ಅದಕ್ಕೆ ಒಂದು ರೂಪುರೇಷೆಗಳನ್ನ ಸಿದ್ಧಪಡಿಸಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲು ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಮತ್ತು ಇದೇ ಒಂದು ಕಾರ್ಯಕ್ರಮವನ್ನು ನಾವು ತಾಲೂಕು ಮಟ್ಟದಲ್ಲಿ ತಾಲೂಕು ಕಚೇರಿಯಲ್ಲಿ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಇವಾಗ ಮುಂದಿನ ತಿಂಗಳು ಮಾರ್ಚ್ 10ನೇ ತಾರೀಕು ಈ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಜಿಲ್ಲಾ ಮಟ್ಟದಲ್ಲಿ ರಾಮನಗರ ಅಂಬೇಡ್ಕರ್ ಭವನದಲ್ಲಿ ಮಾರ್ಚ್ 10ನೇ ತಾರೀಕು ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ. ಈ ಸಾರಿ ನಾವು ಯಾವುದೇ ಒಂದು ಸರ್ಕಾರದ ಅನುದಾನಗಳನ್ನ ತಗೊಳ್ದೇನೆ ಸಮುದಾಯವೇ
ಸ್ವಂತ ಖರ್ಚಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅದ್ದೂರಿಯಾಗಿ ಶಿವಾಜಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇರುವಂತಹ ಎಲ್ಲ ಕುಲ ಬಾಂಧವರು ಹಾಗೂ ಸಾರ್ವಜನಿಕರು ಬಂದು ಈ ಒಂದು ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಈ ಒಂದು ಮಾತನ್ನು ಮುಗಿಸ್ತೇವೆ. ಅಂಬಾಭವಾನಿ ದೇವಸ್ಥಾನ ಎಲ್ಲಿ ಕಟ್ತಾ ಇದ್ದೀರಾ? ಮುಂದೆ ನಮ್ಮ ಪರಿಷತ್ ಮುಂದೆ ಮಾಗಡಿ ತಾಲೂಕು ಜೀವಿಪಾಳ್ಯ ನಮ್ಮ ಒಂದು ಆಡಳಿತ ಕಚೇರಿ ಪರಿಷತ್ ಕಚೇರಿ ಮುಂಭಾಗದಲ್ಲೇ ಈಗ ಆಲ್ರೆಡಿ ತಳಪಾಯ ಚಿಕ್ಕದಾಗ ಹಾಕಿದ್ವಿ, ಗರ್ಭಗುಡಿ ತಳಪಾಯ ಹಾಕಿದ್ವಿ. ಆಲ್ರೆಡಿ ಅದಕ್ಕೆ ರೂಪುರೇಷೆ ಮತ್ತು ನೀಲನಕ್ಷೆಗಳೆಲ್ಲ ನಾವು ಸಿದ್ಧಪಡಿಸ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪರಿಷತ್ತಿನ ನಾವು ಪದಾಧಿಕಾರಿಗಳೇ ಅಲ್ಪವಾಗಿ ಒಂದು ಹಣವನ್ನು ಕೂಡ ಕ್ರೋಢೀಕರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಂದ ಕೂಡ ನಾವು ಅದನ್ನು ಮತ್ತು ನಮ್ಮ ಕುಲಬಾಂಧವರ ಕಡೆಯಿಂದ ಕೂಡ ಅದನ್ನು ನಾವು ಹೆಚ್ಚಿನದಾಗಿ ಸಹಾಯಗಳನ್ನ ಮಾಡಿದ್ರೆ ದೇವಸ್ಥಾನ ಮತ್ತು ತಾಯಿಯ ಒಂದು ಸನ್ನಿಧಾನ ತುಂಬ ಅದ್ದೂರಿಯಾಗಿ ಇಲ್ಲಿ ನಾವು ಮಾಡಿ ಒಂದು ಯಶಸ್ವಿಗೊಳಿಸಿ ನಮ್ಮ ಒಂದು ಸಮುದಾಯವನ್ನು ಮುನ್ನಡೆಸಬೇಕು. ಮತ್ತು ಹಾಗೆ ಸರ್ಕಾರದಿಂದ ಕೂಡ ನಾವು ಸುಮಾರು ಅನುಕೂಲಗಳನ್ನ ಕೇಳ್ತಾ ಇದ್ದೀವಿ, ಬಟ್ ಯಾವುದೇ ರೀತಿ ನಮಗೆ ಸರ್ಕಾರದಿಂದ ನಮಗೆ ಅನುಕೂಲಗಳು ಸಿಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಅಪೇಕ್ಷೆಯನ್ನು ಪಡ್ತೇವೆ ಅಂತ ಹೇಳಿ ಸಹಕಾರ ಕೊಡಬೇಕು ಜಾಸ್ತಿ ಯುವಕರುಗಳು. ಛತ್ರಪತಿ ಶಿವಾಜಿ ಮಹಾರಾಜರ ತಾಯಿ ಸಾಧ್ವಿ ಶಿರೋಮಣಿ ಜೀಜಾಬಾಯಿಯವರು ಮತ್ತು ಸತ್ಪುರುಷ ಶಹಜಿ ಭೋನ್ಸ್ಲೆಯವರ ಕೃಪಾ ಕಟಾಕ್ಷದಿಂದ ಸದ್ಗುರು ಕೃಪೆಯಿಂದ ಜನಿಸಿದಂಥ ಛತ್ರಪತಿ ಶಿವಾಜಿ ಮಹಾರಾಜರವರು ಎಲ್ಲ ಸಮುದಾಯಗಳನ್ನು ಆ ಭಾಗದಲ್ಲಿ ವಿಂಧ್ಯಾಟ ವೇಸಾಪುರ ಆ ಪ್ರದೇಶಗಳಲ್ಲಿದ್ದಂಥ ಬುಡಕಟ್ಟು ಸಮುದಾಯದ ಮಾವಳಿಗರನ್ನು ಒಂದುಗೂಡಿಸಿ ಹೈಂದವಿ ಸೇನೆಯನ್ನು ಕಟ್ಟಿ ರಾಷ್ಟ್ರ ರಕ್ಷಣೆಗೆ ತೊಡಗಿಸಿಕೊಂಡು ತನ್ನದೇ ಆದಂಥ ಚರಿತ್ರೆಯನ್ನು ದಾಖಲೆ ಮಾಡಿದ್ದಾರೆ. ಸಾಹು ಮಹಾರಾಜರವರು 1870ರಲ್ಲಿ ಮರಾಠವಾಡದಲ್ಲಿ ಮೊಟ್ಟಮೊದಲ ಬಾರಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯುತ್ಸವವನ್ನು ಆಚರಣೆ ಮಾಡೋದಕ್ಕೆ ಆರಂಭಿಸಿದರು. ಅಂದಿನಿಂದಲೂ ಕೂಡ ಸತ್ಪುರುಷರಾಗಿ ಒಂದು ಜಯಂತಿ ನಮಗೆಲ್ಲ ಶಕ್ತಿಯನ್ನು ತುಂಬಲಿ, ಹಿಂದುಳಿದಿರುವ ಮರಾಠ ಸಮುದಾಯ ಮತ್ತಿತರ ಎಲ್ಲ ಸಮುದಾಯಗಳು ಕೂಡ ಸಂಘಟಿತರಾಗಿ ನಮ್ಮ ಪೂರ್ವಜರನ್ನು ನೆನಪಾಡ್ಕೊಳ್ತಕ್ಕಂಥ ಕಾರ್ಯಕ್ರಮ ಆಗಲಿ ಅಂತ ಹೇಳ್ತಾ ಅಧ್ಯಕ್ಷರಿಗೆ ಧನ್ಯವಾದಗಳು. बोलो श्री 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 छत्रपति शिवाजी महाराज की जय, शाहजी महाराज की जय, दादाजी कोंडदेवराय की जय, जीजा माता की जय, हिंदवी राष्ट्र संस्थापक छत्रपति शिवाजी महाराज की जय, बोलो श्री 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 छत्रपति शिवाजी महाराज की जय, अंबा भवानी वीर शिवाजी अंबा भवानी वीर शिवाजी अंबा भवानी वीर शिवाजी. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.